ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಚೌಳಿಕಾಯಿ ಜೊತೆಗೆ ಕಾಳುಗಳನ್ನು ಬೆಳೆಸಿ ಪಲ್ಯವನ್ನು ಸೈಡ್ಸಿಗೆ ಪಲ್ಯ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ಸಖತ್ತು ಟೇಸ್ಟಾಗಿರುತ್ತೆ, ಹಾಗೆ ರುಚಿಯಾಗಿರುತ್ತೆ. ಜೊತೆಗೆ ಊಟ ಕೂಡ ಮಧ್ಯಾಹ್ನ ಲಂಚ್ಗೆ, ಊಟಕ್ಕೆ ಅಥವಾ ಸಂಜೆ ಡಿನ್ನರಿಗೂ ಕೂಡ ಈ ರೀತಿಯಾಗಿ ಚಪಾತಿಗೆ ಮಾಡ್ಕೋಬೋದು. ಸಖತ್ತು ರುಚಿಯಾಗಿರುತ್ತೆ. ಇದಕ್ಕೆ ಸಾಸಿವೆ, ಜೀರಿಗೆ, ಹಾಗೆ ಬೆಳ್ಳುಳ್ಳಿ, ಬೇವಿನ ಸೊಪ್ಪು, ಹಾಗೆ ಈರುಳ್ಳಿ, ಹಸಿಮೆಣಸು ಎಲ್ಲವನ್ನು ಹಾಕ್ತಾಯಿದ್ದೀನಿ. ಒಗ್ಗರಣೆ ಚೆನ್ನಾಗಿ ರೆಡಿ ಮಾಡಿಕೊಂಡು ಇದು ಬೆಂದ ನಂತರ ನಾವು ಹಾಗೆ ಬೇಯಿಸಿ ಇಟ್ಕೊಂಡಿರುವಂಥ ಕಾಳು ಮತ್ತು ಚೌಳಿಕಾಯನ್ನು ಹಾಕಿ ಮಿಕ್ಸ್ ಮಾಡಿದರೆ ನಮ್ಮ ಚೌಳಿಕಾಯಿ ಪಲ್ಯ ರೆಡಿಯಾಗುತ್ತೆ. ಹಾಗೂ ಸಖತ್ ಟೇಸ್ಟಿಯಾಗಿರುವಂಥ ಚಪಾತಿಗಾಗಿರ್ಬೋದು, ಹಾಗೆ ರೈಸಿಗಾಗಿರ್ಬೋದು, ಯಾವುದಕ್ಕಾದರೂ ರುಚಿಯಾಗಿರುವಂಥ ಪಲ್ಯ ರೆಡಿಯಾಗುತ್ತೆ. ಈ ರೀತಿ ಯಾವುದಾದ್ರೂ ಒಂದು ಕಾಳುಗಳನ್ನು ಬಳಸಿ ನಾವು ತರಕಾರಿ ಜೊತೆ ಪಲ್ಯ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರುತ್ತೆ.